ನೀವು ಕ್ರಿಕೆಟರ್ ಇದ್ರೆ ಯೂ ಸ್ಟಿಲ್ ಅ ಕ್ರಿಕೆಟರ್ ಅಟ್ ಹಾರ್ಟ್ ಸರ್. ಬಟ್ ನೀವು ಪ್ಲೇಯಿಂಗ್ ಡೇಸ್ ಇಂದ ನಿಮ್ಮ ಪ್ಲೇಯಿಂಗ್ ಡೇಸ್ ಇಂದ ಮತ್ತೆ ಇವಾಗ ಕರ್ನಾಟಕ ಅಂತ ನೋಡಿದಾಗ ಹೌ ಹ್ಯಾಸ್ ಕರ್ನಾಟಕ ಕ್ರಿಕೆಟ್ ಪ್ರೋಗ್ರೆಸ್ಡ್? ನೀವು ಸ್ಟಾರ್ಟ್ ಮಾಡಿದ ಟೈಮ್‌ಗಿಂತ ಸ್ಟಾರ್ಟ್ ಮಾಡಿದ ಟೈಮಿಂದ ಹಿಡಿದು ಇಲ್ಲಿವರೆಗೂ? ಈಗ ನೋಡಿ ಸ್ಟಾರ್ಟ್ ಫ್ರಮ್ ದಿ ಗ್ರಾಸ್ ರೂಟ್ ಲೆವೆಲ್ ನಾನು ಹ್ಮ್. ಮಾತಾಡ್ಬೇಕಂದ್ರೆ, ನಾನು ಹುಬ್ಳಿಯಿಂದ ಆಡಿದ್ದು. ನಾನು ಧಾರವಾಡ ಝೋನ್‌ನಿಂದ ಆಡಿದ್ದು. ಹ್ಮ್. ಅವಾಗ ನಂಬರ್ ಆಫ್ ಟೂರ್ನಮೆಂಟ್ಸ್ ಅವಾಗ ಕಂಪೇರ್ ಮಾಡಿದ್ರೆ 1, 2 ಇರ್ತಾ ಇತ್ತು. ನಾವು ಜಾಸ್ತಿ ನಾವು ಡಿಪೆಂಡೆಂಟ್ ಇದ್ದಿದ್ದು ಇಂಟರ್ ಅಫಿಷಿಯಲ್ ಟೂರ್ನಮೆಂಟ್. ಅದೊಂದೇ ಟೂರ್ನಮೆಂಟ್. ಅದ್ರ ಮೇಲೆನೇ ನಮ್ಮ ಸೆಲೆಕ್ಷನ್ ಎಲ್ಲ ಆಗ್ತಾ ಇತ್ತು. ಸೊ ಈಗ ಅದ್ ಬಿಟ್ರೆ ಬೇರೆ ಏನು ಇರ್ತಾ ಇರ್ಲಿಲ್ಲ. ಹ್ಮ್. ಈಗ ಅದ್ ಕಂಪೇರ್ ಮಾಡಿದ್ರೆ ಎಲ್ಲಾ ಝೋನಲ್ಲೂ, ಎಲ್ಲಾ ಡಿಸ್ಟ್ರಿಕ್ಟ್ಸ್ ಝೋನ್ಸಲ್ಲೂ ಸಿಕ್ಕಾಪಟ್ಟೆ ಟೂರ್ನಮೆಂಟ್ಸ್ ಆಗ್ತಾ ಇದೆ. ಲೀಗ್ಸ್ ಆಗ್ತಾ ಇದೆ. ಆಹ್, ಈ ಏಜ್ ಕ್ಯಾಟಗರಿ ಲೀಗ್ಸ್ ಆಗ್ತಾ ಇದೆ. ಬೆಂಗಳೂರಲ್ಲಿ ತಗೊಂಡ್ರೆ ಎಷ್ಟೊಂದು ಟೂರ್ನಮೆಂಟ್ಸ್ ಆಗ್ತಾ ಇದೆ. ಇಂಟರ್ ಸ್ಕೂಲ್ಸ್ ಆಗ್ತಾ ಇರ್ಲಿ, ಇಂಟರ್ ಕಾಲೇಜಿಯೇಟ್ ಆಗ್ತಾ ಇರ್ಲಿ, ಲೀಗ್ಸ್ ಆಗ್ತಾ ಇರ್ಲಿ, ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್, ಫೋರ್ತ್, ಫಿಫ್ತ್ ಡಿವಿಷನ್‌ವರೆಗೆ ಟೂರ್ನಮೆಂಟ್ಸ್ ಆಗ್ತಾ ಇದೆ. ಹ್ಮ್. ಸೊ ನನ್ಗನ್ಸುತ್ತೆ ಸಿಕ್ಕಾಪಟ್ಟೆ ಇಂಪ್ರೂವ್‌ಮೆಂಟ್ ಇದೆ. ಹ್ಮ್. ಅಪಾರ್ಚುನಿಟೀಸ್ ಪ್ಲೇಯರ್ಸಿಗೆ ಸಿಕ್ಕಾಪಟ್ಟೆ ಇದೆ ಟು ಶೋಕೇಸ್ ದೇರ್ ಥಿಂಗ್. ಮೊದ್ಲು ಯಾವ ತರ ಇತ್ತು, ನಾವು ಇಡೀ ವರ್ಷ ಬರೀ 3 ಮ್ಯಾಚಿಗೆ ಇಲ್ಲ 4 ಮ್ಯಾಚಿಗೆ ಕಾಯ್ತಾ ಇದ್ವಿ. ನಮ್ಮ ಪ್ರಿಪರೇಷನ್ ಅಷ್ಟೇ. ಹ್ಮ್. ಬರೀ 4 ಮ್ಯಾಚ್. ಆ 4 ಮ್ಯಾಚಲ್ಲಿ 2 ಮ್ಯಾಚ್ ಮಳೆ ಬಂದೋಯ್ತು. 1 ಮ್ಯಾಚ್ ನನ್ ಚೆನ್ನಾಗಿ ರನ್ ಬಂದಿಲ್ಲ. 1 ಮ್ಯಾಚ್ ವಿಕೆಟ್ಸ್ ಬಿದ್ದಿಲ್ಲ ಅಂದ್ರೆ ಒಂದ್ ವರ್ಷದ ಎಫರ್ಟ್ ನೀರಲ್ಲಿ ಹೋಯ್ತು. ಹ್ಮ್. ಬಟ್ ಈಗ ಆ ತರ ಇಲ್ಲ. ಈಗಿನ ಪ್ಲೇಯರ್ಸ್ ಡೇ ಇನ್ ಡೇ ಔಟ್ ಮ್ಯಾಚಸ್ ಆಡ್ತಾರೆ. ವಾರದಲ್ಲಿ 5 ದಿನ ಮ್ಯಾಚ್ ಆಡ್ತಾರೆ ಅವ್ರು ಥ್ರೂ ಔಟ್ ಹ್ಮ್. ದ ಇಯರ್. ಸೊ ಎಷ್ಟು ಜಾಸ್ತಿ ಮ್ಯಾಚ್ ಆಡ್ತೀವೋ ಅಷ್ಟು ಎಕ್ಸ್‌ಪೀರಿಯನ್ಸ್, ಅಷ್ಟು ಅಪಾರ್ಚುನಿಟಿ, ಅಷ್ಟು ಪರ್ಫಾರ್ಮ್ ಮಾಡಕ್ ಚಾನ್ಸ್. ನೀವು ನೀವು ನೋಡಿರ್ಬೋದು. ಈಗ ಎಷ್ಟೊಂದು ಕರ್ನಾಟಕ ಪ್ಲೇಯರ್ಸ್ ಮುಂದೆ ಬರ್ತಾ ಇದ್ದಾರೆ. ಖಂಡಿತ. ಸಿಕ್ಕಾಪಟ್ಟೆ ಅಪಾರ್ಚುನಿಟೀಸ್. ಅಂಡ್ ಐಪಿಎಲ್ ಒಂದು ದೊಡ್ಡ ರೋಲ್ ಪ್ಲೇ ಮಾಡಿದೆಯಾ ಸರ್ ಇದರಲ್ಲಿ? ನಿಮ್ ನೋಡಿ ಪ್ರಕಾರ? ಐಪಿಎಲ್ ಒಂದು ವೆರಿ ಬಿಗ್ ರೋಲ್ ಪ್ಲೇ ಮಾಡಿದೆ. ಈಗ ಹೇಗಂದ್ರೆ ಮುಂಚೆಲ್ಲ ಏನಿತ್ತು, ದೇರ್ ವಾಸ್ ಓನ್ಲಿ ಒಂದೇ ಪಾತ್‌ವೇ ಇತ್ತು. ಹ್ಮ್. ನೀವು ಆಡಿ, ಸ್ಟೇಟ್ ಆಡಿ, ನೀವು ರಂಜಿ ಟ್ರೋಫಿ ಎಂಟರ್ ಆಗಿ ದಟ್ ವಾಸ್ ದ ಡೋರ್ ಟು ಗೆಟ್ ಇಂಟು ದ ಇಂಡಿಯನ್ ಸೈಡ್. ಹ್ಮ್. ಬಟ್ ಈಗ ಐಪಿಎಲ್ ಬಂದಾಗಿಂದ ಎಷ್ಟ್ ಐಪಿಎಲ್ ಹ್ಯಾಸ್ ಬ್ರಾಟ್ ಮೇಡ್ ಸೋ ಮೆನಿ ಡ್ರೀಮ್ಸ್ ಅಲೈವ್. ಎಷ್ಟೆಷ್ಟೋ ಜನದ ಕನಸು ನನಸಾಗಿದೆ. ಹ್ಮ್. ಅವ್ರ ಜೀವನ ಕೊಟ್ಟಿದೆ ಐಪಿಎಲ್. ಯಾರು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಆ ತರ ಟ್ಯಾಲೆಂಟ್ಸ್ ಎಲ್ಲ ಹಂಟ್ ಮಾಡಿ ಮುಂದೆ ಬರ್ತಾ ಇದಾರೆ. ಐಪಿಎಲ್ ಫಂಟಾಸ್ಟಿಕ್. ಇಟ್ಸ್ ಬೀನ್ ಅ ಗೇಮ್ ಚೇಂಜರ್ ಫಾರ್ ಇಂಡಿಯನ್ ಕ್ರಿಕೆಟ್. ಇಂಡೀಡ್. ಸೊ ಎಷ್ಟೋ ಹೆಸರುಗಳು ನಾವು ಪ್ರಾಬಬ್ಲಿ ಕೇಳ್ತಾನೆ ಇರ್ಲಿಲ್ಲ ಹಾ, ಐಪಿಎಲ್ ಇರ್ಲಿಲ್ಲ ಅಂತಂದ್ರೆ. ಹೌದು.